ನಮಸ್ತೆ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರಿಗೂ ಶ್ರೀಪ್ರಿಯಸ್ ಅಡುಗೆ ಮನೆಗೆ ಸ್ವಾಗತ. ನಾನಿವತ್ತೊಂದು ಚಿಕನ್ ಬಿರಿಯಾನಿನ ಮಾಡ್ತಾಯಿದ್ದೀನಿ. ಬನ್ನಿ ನೋಡೋಣ ಹೇಗೆ ಮಾಡೋದು ಏನು ಅಂತ. ಸಿಂಪಲ್ಲಾಗಿ ಮಾಡ್ಬೋದು. ನಮ್ಮನೇಲಿ ಈ ರೀತಿ ಮಾಡಿದರೆ ಎಲ್ಲರಿಗೂ ಇಷ್ಟ ಆಗುತ್ತೆ. ಹಾಗಾದರೆ ಯಾಕೆ ವೇಟ್ ಮಾಡೋದು, ಬನ್ನಿ ನೋಡೋಣ ಹೇಗೆ ಮಾಡೋದು ಏನು ಅಂತ. ಹಾಗೆಯೇ ಯಾರೂ ವೀಡಿಯೋನ ಸ್ಕಿಪ್ ಮಾಡಿಲ್ದೇ ನೋಡಿ. ನಾನಿಲ್ಲಿ ಚಿಕನನ್ನು ತಗೊಂಡಿದ್ದೀನಿ. ಒಂದು 1/4 kgಕ್ಕಿಂತ ಕಡಿಮೆನೇ ಇದೆ. ಅದಾದಮೇಲೆ ಈರುಳ್ಳಿನ ಒಂದು 3 ಹೆಚ್ಚಿಟ್ಕೊಂಡಿದ್ದೀನಿ, ಉದ್ದುದ್ದ ಈ ರೀತಿ. ಅದಾದಮೇಲೆ ಟೊಮೆಟೊನ ಒಂದು 3 ಹೆಚ್ಚಿಟ್ಕೊಂಡಿದ್ದೀನಿ. ಒಂದು ಬಾಣಲಿ ತೊಗೊಂಡ್ಬಿಟ್ಟು ಅದಕ್ಕಾದಮೇಲೆ ಎಣ್ಣೆ ಹಾಕ್ಕೊಳ್ಳೋಣ. ಅದಕ್ಕೆ ಸ್ವಲ್ಪ ಪಲಾವ್ ಸೊಪ್ಪು, ಚಕ್ಕೆ ಒಂದು 3 ಚಿಕ್ಕ ಚಿಕ್ಕದಾಗಿ ಪೀಸ್ ಮಾಡಿರೋದು. ಅದಾದಮೇಲೆ ಲವಂಗನ 7-8 ತೊಗೊಂಡಿದ್ದೀನಿ. ಲವಂಗ ಸ್ವಲ್ಪ ಜಾಸ್ತಿ ಇರಬೇಕು ಬಿರಿಯಾನಿಗೆ. ಅದಾದಮೇಲೆ ಈರುಳ್ಳಿನ ಏನು ಹೆಚ್ಚಿಟ್ಕೊಂಡಿದ್ವಲ್ವ ಅದನ್ನು ಹಾಕ್ಬಿಟ್ಟು ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ಉಪ್ಪು, ಸ್ವಲ್ಪ ಅರಿಶಿನ ಹಾಕ್ಕೊಳ್ಳೋಣ. ಹಾಗೆಯೇ ಇವಾಗ ಇಷ್ಟು ಫ್ರೈ ಆದಮೇಲೆ ನಾವಿಲ್ಲಿ ಟೊಮೆಟೊನ ಹಾಕ್ಕೊಳ್ಳೋಣ. ಟೊಮೆಟೊನೂ ಹಾಕ್ಬಿಟ್ಟು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಅದಾದಮೇಲೆ ನಾನಿಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು 1 ಸ್ಪೂನ್ ತೊಗೊಂಡಿದ್ದೀನಿ. ಇದು ನಾವು ಹಸಿ ವಾಸನೆ ಹೋಗೋವರೆಗೂ ಬೇಯಿಸ್ಕೊಳ್ಬೇಕು. ಇವಾಗ 1 ಸ್ಪೂನ್ ಜೀರಿಗೆ ಪೌಡರು, 1/4 ಸ್ಪೂನಷ್ಟು ಪೆಪ್ಪರ್ ಪೌಡರು, 1 ಸ್ಪೂನ್ ಧನಿಯಾ ಪೌಡರು, 1 ಸ್ಪೂನ್ ಚಿಲ್ಲಿ ಪೌಡರು ಹಾಕ್ಬಿಟ್ಟು ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಮೊಸರನ್ನ ಹಾಕ್ತಾಯಿದ್ದೀನಿ ನಾನಿಲ್ಲಿ. ಸ್ವಲ್ಪ ಮೊಸರು ಹಾಕೋದ್ರಿಂದ ಚಿಕನ್ನು ಸ್ಮೂತಾಗಿ ಬರುತ್ತೆ, ಹಾಗಾಗಿ ಬೇಯುತ್ತೆ ಕೂಡ. ಮತ್ತು ಇವಾಗ ಚಿಕನ್ ಹಾಕ್ಬಿಟ್ಟು ಸ್ವಲ್ಪ ಕರಿಬೇವು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಬೇಯೋದಕ್ಕಿಡಬೇಕು. ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಆದಷ್ಟು ಫ್ಲೇಮ್ನ ಮೀಡಿಯಮಲ್ಲಿ ಇಟ್ಬಿಟ್ಟು ಇವಾಗ ಬೇಯೋದಕ್ಕಿಡೋಣ. ಒಂದು ಪ್ಲೇಟನ್ನು ಮುಚ್ಚಿಬಿಟ್ಟು ನಾನಿಲ್ಲಿ ಇನ್ನೊಂದು ಕಡೆ ನೀರನ್ನು ಕಾಯೋದಕ್ಕೆ ಇಟ್ಕೊಂಡಿದ್ದೆ. ಅದಕ್ಕೆ ಸ್ವಲ್ಪ ಉಪ್ಪು, ಸ್ವಲ್ಪ ಚಕ್ಕೆ ಲವಂಗ, 1 ಚಿಟಿಕೆ ಅರಿಶಿನ, ಸ್ವಲ್ಪ ತುಪ್ಪ ಹಾಕ್ಬಿಟ್ಟು ಇವಾಗ ಅಕ್ಕಿನ ಬೇಯಿಸ್ಕೊಳ್ಬೇಕು. ನಾನಿಲ್ಲಿ ಬಾಸುಮತಿ ರೈಸನ್ನು ತಗೊಂಡಿದ್ದೀನಿ. ಅಕ್ಕಿನ ಹಾಕ್ಬಿಟ್ಟು ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡಿ ಇವಾಗ ಬೇಯೋದಕ್ಕೆ ಇಡೋಣ. ನೋಡಿ, ಇವಾಗ ಬೆಂದಿದೆ, ಅನ್ನ ಆಗಿದೆ. ಇನ್ನು ಸ್ವಲ್ಪ ಬೇಯೋದಕ್ಕಿರಬೇಕಾದ್ರೆ ನಾವು ಆಫ್ ಮಾಡಿಬಿಟ್ಟು ಫಿಲ್ಟರ್ ಮಾಡ್ಕೊಳ್ಬೇಕು. ತುಂಬ ಬೇಯಿಸ್ಕೊಳ್ಬಾರ್ದು. ಫಿಲ್ಟರ್ ಮಾಡ್ಕೊಂಡಾಗಿದೆ. ಬನ್ನಿ ಇವಾಗ ನೋಡಿ ಚಿಕನ್ ಕೂಡ ಬೆಂದಿದೆ. ಇದಕ್ಕೆ ನಾವು ಸ್ವಲ್ಪ ಇವಾಗ ಗರಂ ಮಸಾಲ ಪೌಡರ್ ಹಾಕ್ಕೊಳ್ಳೋಣ. ಅದಾದಮೇಲೆ ಒಂದು ಅರ್ಧ ಲೆಮನ್ನ ಹಾಕ್ತಾಯಿದ್ದೀನಿ. ಹಾಕ್ಬಿಟ್ಟು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಮಿಕ್ಸ್ ಮಾಡ್ಕೊಂಡಾದಮೇಲೆ ಒಂದು ಸೈಡಿಗೆ ಈ ರೀತಿ ಮಾಡ್ಕೊಂಡ್ಬಿಟ್ಟು ಇವಾಗ ರೈಸನ್ನು ಹಾಕ್ಕೊಳ್ಬೇಕು. ಲೇಯರ್ ರೀತಿ ನಾವು ಹಾಕ್ಕೊಳ್ಬೇಕು. ಸ್ವಲ್ಪ ರೈಸ್ ಹಾಕ್ಬಿಟ್ಟು ಸ್ವಲ್ಪ ಚಿಕನ್ನು ಈ ರೀತಿ ಒಂದು ಲೇಯರ್ ಆಗಿ ಹಾಕ್ಕೊಳ್ಬೇಕು. ಇದೇ ರೀತಿ ಎಲ್ಲದನ್ನು ಹಾಕ್ಕೊಳ್ಳೋಣ. ಹಾಕ್ಬಿಟ್ಟು ನಾವು ಇಮಿಡಿಯೇಟಾಗಿ ಮಿಕ್ಸ್ ಮಾಡ್ಕೊಳ್ಬಾರ್ದು. ಇದೇ ರೀತಿ ಎಲ್ಲದನ್ನು ಲೇಯರಾಗಿ ಹಾಕ್ಬಿಟ್ಟು ನೋಡಿ ಈ ರೀತಿ ಹಾಕ್ಕೊಳ್ಬೇಕು. ಎಲ್ಲದನ್ನು ಹಾಕ್ಬಿಟ್ಟು ಇವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ಳೋಣ. ಅದಾದಮೇಲೆ ತುಪ್ಪನ ನಾನಿಲ್ಲಿ ಒಂದು 2-3 ಸ್ಪೂನಷ್ಟು ಹಾಕ್ತಾಯಿದ್ದೀನಿ. ಹಾಕ್ಬಿಟ್ಟು ಒಂದು ಪ್ಲೇಟ್ ಮುಚ್ಚಿಬಿಟ್ಟು ಆದಷ್ಟು ಮೀಡಿಯಮ್ ಫ್ಲೇಮಲ್ಲಿ ಇಟ್ಬಿಟ್ಟು ನಾವು ಬೇಯಿಸ್ಕೊಳ್ಬೇಕು 1-2 ನಿಮಿಷ. ನೋಡಿ ಇವಾಗ ರೆಡಿಯಾಗಿದೆ. ಇವಾಗ ನಾವು ಮಿಕ್ಸ್ ಮಾಡ್ಕೊಳ್ಬೇಕು ರೈಸ್ ಮತ್ತು ಏನು ಚಿಕನ್ ಎಲ್ಲ ಇದೆಯಲ್ಲ ಅದನ್ನು. ನೋಡಿದ್ರಲ್ಲ ಹೇಗೆ ಮಾಡೋದು ಏನು ಅಂತ. ಖಂಡಿತ ನನಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ, ಹಾಗೆ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಹಾಗೆಯೇ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ವೋ ಖಂಡಿತ ಸಬ್ಸ್ಕ್ರೈಬ್ ಆಗಿ. ನೆಕ್ಸ್ಟ್ ನಾನು ಹಾಕೋ ವಿಡಿಯೋಗಳೆಲ್ಲದೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ನೀವು ಕೂಡ ಮನೇಲಿ ಈ ರೀತಿ ರೆಸಿಪಿಗಳನ್ನ ಟ್ರೈ ಮಾಡ್ಬೋದು. ಹಾಗೆಯೇ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ
ಟೇಕ್ ಕೇರ್, ಬಾಯ್. ಥ್ಯಾಂಕ್ ಯು.